ನಮ್ಮ ಡೈರೆಕ್ಟ್ರು ಲಾಸ್ಟ್ ಕೋರ ನಾವು ಮಾಡಿದ ಹಾಗೆ ಹೇಮಂತ್ ನೀನೇ ಮಾಡ್ಬೇಕಂತ ಹೇಳಿದ್ರು. ಇಲ್ಲಿ ಶಬರಿಗೆ ಟ್ರಾವೆಲ್ ಆದ್ವಿ. ಸರ್ ಒಂದು ಒನ್ ಲೈನ್ ಸ್ಟೋರಿ ಹೇಳುವಾಗ ಯೂಶಲಿ ನಾವು ನಮಗೆ ಸ್ಟೋರಿ ಹೇಳಿದ್ರೆ ಮತ್ತೆ ಬರ್ತಾರೆ ರೆಕಾರ್ಡಿಂಗ್ ಟೈಮಲ್ಲಿ ಹೇಳ್ತಾರೆ, ಮತ್ತೆ ಸಾಂಗ್ ಅವರು ಇನ್ನೊಂದ್ಸಲ ಹೇಳ್ತಾರೆ ಅಂತ ನಾವು ಕೇಳ್ತೀವಿ. ಬಟ್ 80% 20% ಮಿಸ್ ಮಾಡಿರ್ತೀವಿ. ಬಟ್ ಈ ಶಬರಿ ಸಬ್ಜೆಕ್ಟ್ ಹೇಳುವಾಗ ನಮ್ಮನ್ನು ನಾವು ಅಲ್ಲಿ ನೋಡ್ಬೋದು. ಒಂದು ಸ್ಟೋರಿ ಆ ಲೆವೆಲ್ಗೆ ಟ್ರಾವೆಲ್ ಆಗುತ್ತೆ. ಒನ್ ಟೈಮಲ್ಲಿ ಅಂಡರ್ಸ್ಟ್ಯಾಂಡ್ ಆಯಿತು, ತುಂಬ ಖುಷಿ ಆಯಿತು. ಅದೇ ಥರ ಸಾಂಗ್ಸ್ ಕಂಪೋಸಿಂಗ್ ಕೂತ್ಕೊಳ್ಳುವಾಗ ಸ್ಪಾಟಲ್ಲೇ ಕಂಪೋಸ್ ಮಾಡಿದ್ವಿ, ಸ್ಪಾಟಲ್ಲೇ ಲಿರಿಕ್ಸ್ ಬರೆದ್ರು ಸರ್. ಸೊ ಈ ಸಾಂಗ್ಸ್ಗೆ ನಾನು ಹೇಳಿದೆ ಸರ್, ಈ 3 ನೀವೇ ಬರೀರಿ, ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ ಅಂತ. ಆ ಲೈನ್ಸ್ ಹೇಗೆ ಮಾಡಿದಾರೆ ಆ ಸ್ಪಾಟಲ್ಲೇ ಬರೆದ್ರು ಸರ್. ಸೊ ಸಾಂಗ್ಸ್ ಅದ್ಭುತ ಬಂದಿದೆ. ಟೀಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಒಂದೊಂದು ಫ್ರೇಮು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಆರ್ಟಿಸ್ಟ್. ಅಮೇಝಿಂಗ್ ವರ್ಕ್, ಕ್ಯಾಮ್ರಾ ಆಗಲಿ, ಎಡಿಟಿಂಗ್ ಆಗಲಿ. ಸೊ ಎವ್ರಿಬಡಿ ಹಸ್ ಡನ್ ದೇರ್ 100% ಜಾಬ್. ಒಂದೊಂದು ಫ್ರೇಮು ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡೋಕ್ಕೆ ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಶಬರಿ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು ಫ್ರಮ್ ದಿ ಬಿಗಿನಿಂಗ್. ಬಿಕಾಸ್ ಬಡ್ಜೆಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇನ್ನೊಂದು ನಾನು ಹೇಳ್ತೀನಿ, ಒಂದು ಮ್ಯಾಜಿಕ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಯೂಶಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ 6 months ಆಗ್ಬೋದು, 1 year ಆಗ್ಬೋದು. ಬಟ್ ಮ್ಯಾಜಿಕ್ 1.5 months ಅಲ್ಲಿ ಮುಗೀತಿದ್ರ. ಸೊ ದಟ್ ಈಸ್ ಅ ಗ್ರೇಟ್ ಥಿಂಗ್. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ನಮ್ಮ 3 ಜನ ಪ್ರೊಡ್ಯೂಸರ್ಸ್, ಸುಧಾಕರ್ ಸರ್, ರಮೇಶ್ ಸರ್, ವಿಷ್ಣು ಸರ್ ಅಂತ. ಸೊ ಎಲ್ಲ ಪ್ರೊಡ್ಯೂಸರ್ಸ್ ಮ್ಯೂಸಿಕಲ್ ಬಂದು ಕೂತ್ಕೊಂಡು ಬಿಡ್ತಾರೆ. ಡೈರೆಕ್ಟರ್ ನಮಗೆ ಓಕೆ ಆಗಿರುತ್ತೆ, ಬಟ್ ಅವರು ಬಂದು ಹಿಂಗೆ ಬರ್ಬೇಕು ಹಂಗೆ ಪ್ರಾಜೆಕ್ಟೇ ಚೇಂಜ್ ಆಗೋದು. ಬಟ್ ದೇ ಹ್ಯಾವ್ ಲೆಫ್ಟ್ ಅಸ್, ನೀವು ಮಾಡಿ, ನೀವು ದಟ್ ಈಸ್ ವೈ ದ ಮೂವಿ ಹಸ್ ಕಮ್ ವೆರಿ ಗುಡ್, ಸಾಂಗ್ಸ್ ಹಸ್ ಕಮ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು, ಅತಿ ಹೆಚ್ಚು ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಎಮೋಷನಲ್ ಇರ್ಬೋದು, ಮತ್ತೆ ಸ್ಟಂಟ್ ಇರ್ಬೋದು, ಮತ್ತೆ ಸಾಂಗ್ಸ್ 3 ಸಾಂಗ್ ಇದೆ. ತುಂಬಾ ಲೊಕೇಶನ್ ಅಲ್ಲಿ ಆಲ್ಮೋಸ್ಟ್ ಆಲ್ ಓವರ್ ಒಂದು ಅರ್ಧ ಕರ್ನಾಟಕ ಶೂಟ್ ಮಾಡಿದ್ವಿ. ತುಂಬಾ ಅದ್ಭುತವಾಗಿದೆ. ಶ್ರೀ ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮೇಕಿಂಗ್ ಕಿಂಗ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿ ಮೇಕಿಂಗ್ ಮಾಡಿದ್ದಾರೆ. ಮತ್ತೆ ಪ್ರತಿಯೊಬ್ರು ಆರ್ಟಿಸ್ಟ್ ಅಷ್ಟೇ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಓವರ್ ಆಲ್ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ನಿರ್ಮಾಪಕರಿಗೆ ಸಪೋರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾನ ಗೆಲ್ಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಾಮ್ರಾಟ್ ನಾಗರಾಜ್ ಅವರಿಗೆ. ಚಿನ್ನಯ್ಯ ಸರ್, ಫೈಟ್ ಮಾಸ್ಟರ್, ಶಬರಿ ಬಗ್ಗೆ ತಮ್ಮ 2 ಮಾತು. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮವ್ರಿಗೂ ನಮಸ್ಕಾರ. ಅಲ್ಲ, ಫಸ್ಟ್ ಆಫ್ ಆಲ್ ಈ ಶಬರಿ ಹೆಂಗೆ ಬಂದಿದೆ ಅಂದರೆ ರಮೇಶ್ ಸಾರು, ನಮ್ಮ ಬದ್ರಿ ಸಾರು, ಇವರೇ ಕಾರಣ. ಒಂದು ಪಿಕ್ಚರ್ ಮಾಡೋಣ ಚೆನ್ನಾಗಿ ಅಂತ ಹೇಳಿದ್ರು ರಮೇಶ್ ಸಾರು. ನಮ್ಮ ಮಗನ ಹಾಕೊಂಡು ಮಾಡೋಣ ಅಂದರು. ಆ್ಯಕ್ಚುಲಿ ಅದು ನಮ್ಮದು ಒಂದು ಕತೆ ಇತ್ತು, ಬಡ್ಜೆಟ್ ಜಾಸ್ತಿ ಇತ್ತು. ಸೊ ಆ ಬಡ್ಜೆಟ್ಗೆ ಮಾಡ್ಬೇಕಂತ ಹೇಳಿದ ತಕ್ಷಣವೇ ಶ್ರೀ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಶ್ರೀ ಸರು ಆ ಬಡ್ಜೆಟಿಗೆ ಮಾಡ್ಬೋದು, ಪಕ್ಕ ಅಗ್ರಿಮೆಂಟ್, ಇಷ್ಟಾದ್ರೆ ಇಷ್ಟೇ, ಏನು ಇಲ್ಲ, ಹೊರಟಾಗಿಂದ ನಾವು ಕಂಬೈನ್ ಮಾಡ್ತಾ ಇದ್ವಿ. ಅಗ್ರಿಮೆಂಟ್ ಬಿಟ್ಟು ಬೇರೆ ಹೇಳ್ಬೇಕು ಸರ್. ಅದೇ ಎಲ್ಲ ಹೇಳ್ಬಿಟ್ರು. ಹೊರಟಾಗಿಂದ ಮಾಡ್ತಾ ಇದ್ವಿ. ಟೀಮ್ ಚೆನ್ನಾಗಿತ್ತು. ನಾನು ಅವ್ರನ್ನ ಸಬ್ಮಿಟ್ ಮಾಡಿದೆ. ಅವ್ರಿಗೆ ಮಾಡಿದ್ಮೇಲೆ ಕತೆ ಹೇಳಿದ್ರು, ಇಲ್ಲ ಈಗ ಅದೇ ಥರನೇ ಬಂತು, ಚೆನ್ನಾಗಿ ಬಂತು. ಈ ಪಿಕ್ಚರಲ್ಲಿ ಎಲ್ಲರೂ ಆರ್ಟಿಸ್ಟು, ನಮ್ಮ ಹೀರೋ ಅವರು ಏನು ಫಸ್ಟ್ ಪಿಕ್ಚರ್ ಅಲ್ಲ, 5ನೇ ಪಿಕ್ಚರ್ 6ನೇ ಪಿಕ್ಚರ್ ಥರ ಎಕ್ಸ್ಪೀರಿಯನ್ಸ್ ಇದೆ ಅವ್ರದ್ದು. ಪ್ಲಸ್ ಮೇಡಮು, ಮಗು ಮಾತಾಡೋಂಗೆ ಇಲ್ಲ, ಪ್ಲಸ್ ಸೀತಮ್ಮ ಅವರಂತೂ ನಾನು ಫ್ಯಾನ್. ಅವ್ರಿಗೆ ಅವ್ರು ಆ್ಯಕ್ಟಿಂಗ್ ಮಾಡ್ತಾಯಿದ್ರೆ ನಾನು ನೋಡ್ತಾ ಇರ್ತೀನಿ ಶೂಟಿಂಗು. ಆಮೇಲೆ ನಮ್ಮ ಡೈರೆಕ್ಟ್ಸ್ ಅವರು ನೈಟ್ ಅಂಡ್ ಡೇ చేస్తారు. 3 ಗಂಟೆ ಪ್ಯಾಕಪ್ ಮಾಡ್ತಾರೆ, 6 ಗಂಟೆ ಕೂತಿರ್ತಾರೆ ಮತ್ತೆ ಫಸ್ಟ್ ಶಾಟಿಗೆ. ನಿದ್ದೆ ಇಲ್ಲ, ಏನಿಲ್ಲ, ಕಷ್ಟಪಟ್ಟಿದ್ದೀವಿ. ಈ ಶಬರಿಗೆಲ್ಲ ನಮ್ಮ 3 ಜನನೇ ಕಾರಣ. ಪ್ಲಸ್ ಈ ಪಿಕ್ಚರಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ನಮ್ಮ ಶ್ರೀನಿವಾಸ್ ಅವರು, ಮೇಡಮು ಎಲ್ಲ, ಒಬ್ಬೊಬ್ಬರು ಹೆಸರು ಹೇಳಕ್ಕಾಗ್ತಾ ಇಲ್ಲ. ಸೊ ಡ್ಯಾನ್ಸ್ ಕೊರಿಯೋಗ್ರಾಫರ್ ಪ್ರೇಮ್ ಅಂತ, ಅವ್ರು ಯಾರಿಲ್ಲ, ನಮ್ಮ ಮಗನೇ ಅವನು. ಅವರು ಡೈರೆಕ್ಟ್ ಸರ್ ಸಬ್ಮಿಟ್ ಮಾಡಿದ್ದಾರೆ. ಏನು ಪಿಕ್ಚರ್ ಬಂದು ನೋಡಿ, ಅದ್ಭುತವಾಗಿದೆ. ನಾವು ನೋಡಿದ್ವಿ, ನೀವು ನೋಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಚಿನ್ನಯ್ಯ ಸರ್, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.